ಇನ್ನು ಚಳಿಗಾಲದ ಸಂಸತ್ ಅಧಿವೇಶನ 3ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ತನಕನೂ ಕೂಡ ಈ ಮತಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರ ದೊಡ್ಡ ಗದ್ದಲಕ್ಕೆ ಕಾರಣ ಆಗಿತ್ತು. ಅದೀಗ ನಾಡ್ದು ಚರ್ಚೆಗೆ ಒಂದು ದಿನಾಂಕ ಕೂಡ 2 ದಿನ ಅದಕ್ಕೆ ಫಿಕ್ಸ್ ಆಗಿದೆ. ಅದಾದ ನಂತರ ಇವತ್ತೇನು ಅನ್ನುವಂಥದ್ದು ಒಂದು ಕುತೂಹಲ ಇತ್ತು. ಇವತ್ತು ದೆಹಲಿಯ ವಾಯುಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ಗದ್ದಲಕ್ಕೂ ಕೂಡ ಕಾರಣ ಆಯಿತು. ಆಮೇಲೆ ಕೇಂದ್ರದ ಕಾರ್ಮಿಕ ನೀತಿಗಳ ವಿರುದ್ಧವಾಗಿ ವಿರೋಧ ಪಕ್ಷಗಳು ಬಹಳ ದೊಡ್ಡ ಹೋರಾಟ ನಡೆಸುವಂತ ಮುನ್ನೆಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಬನ್ನಿ ಇವತ್ತೇನೇನಾಯಿತು ಸಂಸತ್ ಕಲಾಪದಲ್ಲಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ. फेफड़े वगैरह में जो है सांस लेने में दिक्कत और थोड़ा सा जो है अचानक जो है महसूस होने लग जाता है। मेरे को बहुत ज्यादा कफिंग होती है, मेरे को बार बार ब्रीथिंग प्रॉब्लम्स होती है, मैं गहरी सांस लेती हूँ। काफ़ी ज़्यादा है पोल्यूशन। काफ़ी लोग तो जो सोशल मीडिया में बोल ही रहे हैं कि दिल्ली छोड़ दो, पर जाएं कहाँ। बड़े बड़ों की हालत ख़राब हो जा रही है, बच्चे और बूढ़ों का तो कोई वही नहीं है, क्योंकि जो है लाइफ जो है बहुत ज़्यादा रिस्क पे है यहाँ पे दिल्ली वगैरह में रहने पे। ಚಳಿಗಾಲ ಶುರುವಾಗ್ತಿದ್ದಂತೆ ದೆಹಲಿ ವಾಯುಮಾಲಿನ್ಯ ಗಂಭೀರ ಸ್ಥಿತಿಗೆ ತಲುಪುತ್ತದೆ. ಈಗಂತೂ ನಿತ್ಯ ವಾಯುಮಾಲಿನ್ಯದಿಂದಾಗಿ ಜನ ಉಸಿರಾಡಲು ಕಷ್ಟಪಡುವಂತ ಸ್ಥಿತಿ ಇದೆ. ಇದರ ನಡುವೆ ಐಸಿಎಂಆರ್ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ನಡೆಸಿದ ಅಧ್ಯಯನದಲ್ಲಿ ಸ್ಫೋಟಕ ಸಂಗತಿ ಹೊರಬಿದ್ದಿದೆ. 3 ವರ್ಷಗಳಲ್ಲಿ 2 ಲಕ್ಷಕ್ಕೂ ಅಧಿಕ ಉಸಿರಾಟ ಸಮಸ್ಯೆ ಪ್ರಕರಣ ದಾಖಲು. ಹೌದು, ಐಸಿಎಂಆರ್ ನಡೆಸಿದ ಅಧ್ಯಯನದಲ್ಲಿ ಕೇವಲ 3 ವರ್ಷದಲ್ಲಿ ದೆಹಲಿಯ 6 ಪ್ರಮುಖ ಆಸ್ಪತ್ರೆಗಳಲ್ಲಿ ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಜನರು ತೀವ್ರ ಉಸಿರಾಟ ಸಮಸ್ಯೆಯಿಂದ ಆಸ್ಪತ್ರೆ ದಾಖಲಾಗಿರುವುದು ಗೊತ್ತಾಗಿದೆ. ಇದು ದೆಹಲಿಯ ವಾಯುಮಾಲಿನ್ಯ ಅದ್ಯಾವ ಮಟ್ಟಿಗೆ ಜನರ ಜೀವ ಹಿಂಡುತ್ತಿದೆ ಅನ್ನೋದನ್ನ ಜಗಜ್ಜಾಹೀರು ಮಾಡಿದೆ. ಹೀಗಾಗಿ ಇಂದು ವಿಪಕ್ಷಗಳು ಸಂಸತ್ ಅಧಿವೇಶನದ ಹೊತ್ತಲ್ಲಿ ಮಾಸ್ಕ್ ಹಾಕೊಂಡು ಸಂಸತ್ತಿಗೆ ಆಗಮಿಸುವುದರ ಮೂಲಕ ಗಮನ ಸೆಳೆದರು. ಹರಿಯಾಣದ ಕಾಂಗ್ರೆಸ್ ಸಂಸದ ದೀಪೇಂದ್ರ ಹೂಡಾ ಮಾಸ್ಕ್ ಇಲ್ಲದೆ ಉಸಿರಾಡೋದು ಕಷ್ಟವಾಗಿದೆ, ಅದಕ್ಕಾಗಿ ನಾವು ಮಾಸ್ಕ್ ಧರಿಸಿ ಬಂದಿದ್ದಾಗಿ ಹೇಳಿದ್ದಾರೆ. प्रदूषण जानलेवा हो चुका है, वायु प्रदूषण जानलेवा हो चुका है। अब आपका और हमारा बिना इस तरह के मास्क के सांस लेना दूभर हो गया है. ಇನ್ನು ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅಂತೂ ಆಕ್ಸಿಜನ್ ಸಿಲಿಂಡರ್ ಬ್ಯಾಗ್ ಅನ್ನೇ ತಮ್ಮ ಜೊತೆ ತಂದಿದ್ರು. ಅಷ್ಟೇ ಅಲ್ಲ, ವಾಯುಮಾಲಿನ್ಯ ವಿಚಾರವಾಗಿ ಸೋನಿಯಾ ಗಾಂಧಿ ಅವರು ಒಂದು ಲೇಖನ ಬರೆದಿದ್ದಾರೆ. ಬೆಟ್ಟಗಳು ನಾಶವಾಗ್ತಿದ್ದು ಇದರಿಂದ ವಾಯುಮಾಲಿನ್ಯ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಮುಂದೆ ಎಲ್ಲರೂ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತೆ ಎಂದಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಸಹ ದೆಹಲಿಯ ವಾಯುಮಾಲಿನ್ಯದ ಕುರಿತು ಚರ್ಚೆ ಮಾಡಲೇಬೇಕಿದೆ, ಇದು ರಾಜಕೀಯ ವಿಚಾರವಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. रोज बोलती हूँ कि सबको इकट्ठा होकर कुछ करना चाहिए. राजनीतिक मामला नहीं है, ये सबको इफेक्ट कर रहा है, इसको हमें सीरियसली लेना चाहिए. चर्चा होनी चाहिए पार्लियामेंट में, और चर्चा के अलावा ठोस जो एक्शन है वो लेना चाहिए. ಕೇಂದ್ರ ಸರ್ಕಾರದಿಂದ ಅರಾವಳಿ ಬೆಟ್ಟಗಳಿಗೆ ಡೆತ್ ವಾರಂಟ್. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸೋನಿಯಾ ಗಾಂಧಿ ಅಸಮಾಧಾನ. ಅರಾವಳಿ ಬೆಟ್ಟಗಳ ಶ್ರೇಣಿಯ ವ್ಯಾಖ್ಯಾನದಲ್ಲಿನ ಬದಲಾವಣೆ ಕುರಿತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಕೇಂದ್ರದ ನಿರ್ಧಾರ ಅರಾವಳಿ ಬೆಟ್ಟಗಳ ಪಾಲಿಕೆ ಡೆತ್ ವಾರಂಟ್ ಎಂದು ಆರೋಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.